ನಮಸ್ಕಾರ ಎಲ್ರಿಗೂ. ನಿನ್ನೆ ನಾನು ತುಮಕೂರಿನ ಪುಸ್ತಕ ಸಂತೆಗೆ ಹೋಗಿದ್ದೆ. ಅಲ್ಲಿ ಸುಮಾರು ಪುಸ್ತಕಗಳು ನನಗೆ ತುಂಬಾ ದಿವಸಗಳಿಂದ ಕೊಳ್ಬೇಕು ಅಂತ ಆಸೆ ಇದ್ದ ಒಂದಷ್ಟು ಪುಸ್ತಕಗಳನ್ನ ತಂದೆ. ಯಾವ್ಯಾವ ತಂದ್ರಿ ತೋರಿಸ್ಬೋದು ಅಂತ ಸುಮಾರು ಜನ ಕೇಳ್ತಾ ಇದ್ರು. ಒಂದಷ್ಟು ಪುಸ್ತಕಗಳನ್ನ ಈಗ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಇದಿಷ್ಟು ತಾರಾಸೋರ್ ಅವರ 8 ಪುಸ್ತಕಗಳು ಬಂದು ಸೆಟ್ಟು. ಇದನ್ನ ಒಂದಾದ ನಂತರ ಸೀರೀಸ್ ಪ್ರಕಾರದಲ್ಲಿ ಓದ್ಬೇಕು ಅಂತ. ಹಾಗಾಗಿ ಮೊದಲನೇದು ಯಾವುದು ಅಂದ್ರೆ ಕಂಬನಿಯ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ, ಹೊಸ ಹಗಲು, ವಿಜಯೋತ್ಸವ, ರಾಜ್ಯದಾಹ, ಕಸ್ತೂರಿ ಕಂಕಣ ಮತ್ತೆ ದುರ್ಗಾಸ್ತಮಾನ. ಇದಿಷ್ಟು ಪುಸ್ತಕಗಳು ಬಂದು ಸೆಟ್ಟು. ಒಂದಾದ ನಂತರ ಒಂದನ್ನ ಓದ್ಬೇಕು ಅಂತ ಹೇಳ್ತಾರೆ. ಸುಮಾರು ಜನ ಕೇಳ್ತಿದ್ರು, ಯಾಕೆ ನೀವು ಇನ್ನು ದುರ್ಗಾಸ್ತಮಾನ ಓದಿಲ್ವಾ ಅಂತ. ಹಾಗಾಗಿ ತುಂಬಾ ಇಷ್ಟಪಟ್ಟು ತಂದಂತಹ ಪುಸ್ತಕಗಳದು. ಅದ್ರ ಜೊತೆಗೆ ಹಣಕಾಸು ನಿಯಮಗಳು, ನನಗೆ ಎಕನಾಮಿಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗಾಗಿ ಇದು ರಂಗಸ್ವಾಮಿ ಮೂಕನಹಳ್ಳಿ ಅವ್ರದ್ದು ಒಂದು ಪುಸ್ತಕ. ಜುಗಾರಿ ಕ್ರಾಸು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಈ ಕೃತಿಯನ್ನ ನಾನು ಅರ್ಧ ಮಾತ್ರ PDF ಅಲ್ಲಿ ಓದಿದ್ದೆ, ಹಾಗಾಗಿ ಇದೊಂದು ತಂದದ್ದು. ಅಂಜು ಮಲ್ಲಿಗೆ, ಗಿರೀಶ್ ಕಾರ್ನಾಡ್ ಅವ್ರದ್ದು. ಇದರ ಒಂದಷ್ಟು ಸಾಲುಗಳನ್ನ ನಾನು ನೋಡಿದ್ದೆ ವಿಡಿಯೋಗಳಲ್ಲಿ, ಹಾಗಾಗಿ ಆಸಕ್ತಿಯಿಂದ ತಂದದ್ದು. ಟೈಪಿಸ್ಟ್ ತಿರಸ್ಕರಿಸಿದ ಕತೆ, ಶಿವಕುಮಾರ್ ಮಾವಲಿ ಅವ್ರದ್ದು. ಈ ಹಿಂದೆ ದೇವರು ಅರೆಸ್ಟ್ ಆದ ಅನ್ನೋ ಅವರ ಒಂದು ಕೃತಿಯನ್ನು ನೋಡಿದ್ದೆ, ತುಂಬಾ ಚೆನ್ನಾಗಿದೆ ಅವ್ರ ಬರವಣಿಗೆ ಅನಿಸ್ತು, ಹಾಗಾಗಿ ಇದೊಂದು ತಂದೆ. ರವಿ ಬೆಳಗೆರೆಯವರ ಹಿಮಾಲಯನ್ ಬ್ಲೆಂಡರ್. ಈ ಕೃತಿ ಬಗ್ಗೆ ಸುಮಾರು ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಕೇಳಿದ್ದೆ, ಹಾಗಾಗಿ ಈ ಒಂದು ಕೃತಿಯನ್ನ ಆಯ್ಕೆ ಮಾಡ್ಕೊಂಡೆ. ಮತ್ತೆ ರವೀಂದ್ರ ಮುದ್ದಿಯವರ ಗಾಡ್ ಈಸ್ ನಾಟ್ ರೀಚಬಲ್. ಇವರು ಇದು ಇಂಗ್ಲಿಷ್ ಅವತರಣಿಕೆ ಗಿಫ್ಟ್ ಆಗಿ ಕೊಟ್ಟದವರು. ಇದು ಅವ್ರ ತಮ್ಮ ಅವ್ರದ ಒಂದು ಕೃತಿ, ಚಿದಾನಂದ ಮುದ್ದಿ ಅವರ ಸಪ್ತಕೋಟಿ ಅನ್ನೋಂಥ ಒಂದು ಪುಸ್ತಕ. ಇವಿಷ್ಟು ನಾನು ನಿನ್ನೆ ಸಪ್ರೇಟ್ ಆಗಿ ತಂದಂತಹ ಪುಸ್ತಕ. ಇನ್ನೂ ಒಂದು ದೊಡ್ಡ ಪುಸ್ತಕದ ರಾಶಿ ಇದೆ, ಅದು ಮುಂದಿನ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಧನ್ಯವಾದಗಳು.